ಕಳೆದ ಜನವರಿ ತಿಂಗಳಿಂದ ಮೇ ಅಂತ್ಯದವರೆಗೆ ಬೀದರ್ ಜಿಲ್ಲಾ ಪೊಲೀಸ್ ಕಾರ್ಯಾಚರಣೆ ವತಿಯಿಂದ ಬೀದರ್ ಜಿಲ್ಲೆಯ ಒಟ್ಟು 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂಥ 30 ಪ್ರಕರಣಗಳಲ್ಲಿ 75,13,300 ಬೆಲೆಯುಳ್ಳಂಥ ಸ್ವತ್ತನ್ನು ಜಪ್ತಿ ಮಾಡಿ 36 ಜನ ಆರೋಪಿರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುವ ಬಗ್ಗೆ ತಿಳಿಸಿದ ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಸ್.ಎಲ್. ಚನ್ನಬಸವಣ್ಣನವರು ಎಂದು ಬೀದರ್ ಜಿಲ್ಲಾ ಪೊಲೀಸ್ ಭವನದಲ್ಲಿ ನಡೆಸಲಾದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಸ್.ಎಲ್. ಚನ್ನಬಸವಣ್ಣನವರು ಮಾತನಾಡಿ, ಬೀದರ್ ಜಿಲ್ಲೆಯ ಒಟ್ಟು 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂಥ 30 ಪ್ರಕರಣಗಳಲ್ಲಿನ 1 ಸುಲಿಗೆ, 15 ಬಂಗಾರ, ಬೆಳ್ಳಿ ನಗದು, ಇನ್ನು ಕಳವು 8 ದ್ವಿಚಕ್ರ 4 ಚಕ್ರ ವಾಹನ ಕಳವು, ಇನ್ನು 1 ಪಂಪ್ ಸೆಟ್ ಕಳವು, 3 ಸೆಟ್ಟಿಂಗ್ ಪ್ಲೇಟ್ ಕಳವು ಮತ್ತು 1 ಪ್ರಿಂಟ್ ಸೂಟ್ ಕಳವು ಹಾಗೂ 1 ಸ್ಪೀಕರ್, ಮೈಕ್, ಸೌಂಡ್ ವಸ್ತುಗಳು ಕಳವು ಆಗಿವೆ. ಹೀಗೆ 30 ಪ್ರಕರಣಗಳಲ್ಲಿ ಒಟ್ಟು 75,13,300 ರೂಪಾಯಿ ಬೆಲೆಯುಳ್ಳಂಥ ಸ್ವತ್ತನ್ನು ಜಪ್ತಿ ಮಾಡಿ 36 ಜನ ಆರೋಪಿರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಅಂತ ತಿಳಿಸಿತು. ಏನಂದರೆ ತಿಂಗಳಿಗೆ ಒಂದು ಸಾರಿ ನಾವು ರೆಗ್ಯುಲರ್ ಆಗಿ ಬೀದರ್ ಜಿಲ್ಲೆಯಲ್ಲಿ ಆದಂತಹ ಅಪರಾಧಗಳ ಪತ್ತೆ ಬಗ್ಗೆ ಮಾಹಿತಿಯನ್ನು ಮಾಧ್ಯಮ ಸ್ನೇಹಿತರೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಚುನಾವಣೆ ಹಿನ್ನೆಲೆಯಲ್ಲಿ ಮಾಡಲಿಕ್ಕಾಗಿರಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ. ಇದರಲ್ಲಿ 2 ವಿಷಯಗಳು ಏನಂತಂದರೆ, ಒಂದನೇದು ಏನು ಕ್ರೈಮ್ ರಿಲೇಟೆಡ್ ಏನು ಡಿಟೆಕ್ಷನ್ಸ್ ಆಗಿದೆ, ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಪ್ರಕರಣಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಒಂದು, ಮತ್ತು ಈಗ ಟ್ರಾಫಿಕ್ನಲ್ಲಿ ಏನಾದರೂ ವಸ್ತು ನಾವು ಏನು ಮಾಡ್ತಾ ಇದ್ವಿ ಅನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂಥೇಳಿ, ಮತ್ತು ತಮ್ಮಿಂದ ಕೂಡ ಏನಂದರೆ ಸಲಹೆ ಸೂಚನೆಗಳನ್ನು ಪಡೆದುಕೋಬೇಕು ಅಂಥೇಳಿ ಈ ಒಂದು ಪ್ರೆಸ್ ಮೀಟ್ನ ನಾವು ಕರೆದಿದ್ದೀವಿ. ಯಾಕಂದರೆ ಕ್ರೈಮ್ ಪ್ರಿವೆನ್ಷನ್ಗೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಇಲಾಖೆಯಲ್ಲಿ ವೈಯಕ್ತಿಕವಾಗಿಯೂ ಕೂಡ ಏನಂದರೆ 5P ಪಾಲಿಸಿನ ನಾನು ಜಾರಿಗೆ ತರಲಿಕ್ಕೆ ಏನಂತಾರೆ ಮೊದಲಿನ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಕ್ರೈಮ್ ಇವತ್ತು ಪ್ರಿವೆಂಟ್ ಆಗಬೇಕು ಅಂತಂದರೆ ಫಸ್ಟು ಏನಂತಂದರೆ ಶಾಲಾ ಹಂತದಲ್ಲಿ ಪೇರೆಂಟ್ಸ್ ಮತ್ತು ಪ್ರಿನ್ಸಿಪಲ್ ಅಂತ ನಾವು ಹೇಳ್ತೀವಿ, 2P. ಸೊ ಅವರ ರೋಲ್ ಭಾಳ ಇರ್ತದೆ. ಯಾಕಂದರೆ ಅಲ್ಲಿ ಅವರಿಗೆ ಸರಿಯಾದ ಕಾನೂನಿನ ತಿಳುವಳಿಕೆ ಕೊಡುವಂಥದ್ದು ಮತ್ತು ಒಳ್ಳೆಯ ವಿಷಯಗಳನ್ನು ಅವರಿಗೆ ಹೇಳಿಕೊಡುವಂಥದ್ದು 2 ಪ್ರಮುಖ ಜವಾಬ್ದಾರಿ. 3ನೇದು ಏನಂದರೆ ಪೊಲೀಸ್ ಅನ್ನುವಂಥದ್ದು, ಅದರಲ್ಲಿ ನಾವು ಕಮ್ಯುನಿಟಿ ಪೊಲೀಸಿಂಗ್ನ ಒತ್ತು ಕೊಡ್ತೀವಿ. 4ನೇದು ಏನಂತಂದರೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ನಾವೇನು ಕರಿತೀವಿ, ಅವರು ಕೂಡ ಏನಂದರೆ ಸಹಕಾರ ಕೂಡ ಇದಕ್ಕೆ ಬೇಕಾಗ್ತದೆ. ಯಾಕಂತಂದರೆ ಹಲವಾರು, ಈಗ ಉದಾಹರಣೆಗೆ KKRDBಯಿಂದ ಕೂಡ ನಮಗೆ ಈ ಸಾರಿ ಏನಂದರೆ CCTVಗಳನ್ನು ಅಳವಡಿಸಲಿಕ್ಕೆ ಮತ್ತೊಂದು ಏನಂದರೆ ಇಲಾಖೆಗೆ ಸಾಕಷ್ಟು ಏನಂದರೆ ಈ ಬಾರಿ ಸಹಾಯ ಕೂಡ ಏನಂದರೆ ಸಿಗ್ತದೆ. ಕೊನೆಯದಾಗಿ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿ ಅಂದರೆ ಪ್ರೆಸ್. 5P ಏನಿದೆ ಪ್ರಿವೆನ್ಷನ್ ಆಫ್ ಕ್ರೈಮಲ್ಲಿ ಪ್ರೆಸ್ ಕೂಡ ಏನಂದರೆ ತಾವು ಭಾಳ ಇಂಪಾರ್ಟೆಂಟ್. ಯಾಕಂದರೆ ತಮ್ಮ ಮೂಲಕ ಸಾರ್ವಜನಿಕರಿಗೆ ಸಾಕಷ್ಟು ಕ್ರೈಮ್ಗಳು ಪ್ರಿವೆಂಟ್ ಆಗೋದ್ರ ಬಗ್ಗೆ ನಾವು ಏನಂದರೆ ಮಾಹಿತಿಯನ್ನು ಕೊಡ್ತೇವೆ. ಜೊತೆಗೆ ತಮ್ಮಿಂದ ಕೂಡ ಏನಂತಂದರೆ ಸಾರ್ವಜನಿಕ ವಲಯದಲ್ಲಿ ಏನು ಚಾಲೆಂಜಸ್ ಏನಂದರೆ ಇವತ್ತು ಪಬ್ಲಿಕ್ ಫೇಸ್ ಮಾಡ್ತಾ ಇದ್ದಾರೆ, ಅವುಗಳನ್ನು ಕೂಡ ಏನಂದರೆ ನಾವು ಮುಕ್ತವಾಗಿ ತಮ್ಮಿಂದ ಏನಂದರೆ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಏನಂದರೆ ನಾವು ಕಾರ್ಯತಂತ್ರಗಳನ್ನು ಇಲ್ಲಿ ರೂಪಿಸ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಪ್ರಿವೆನ್ಷನ್ ಆಫ್ ಕ್ರೈಮ್ಗೆ ನಾವು ಏನಂದರೆ 5P ಏನಂದರೆ ಈ ಸಾರಿ ನಾವು ಪ್ರಮುಖವಾಗಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ನಾನು ಓವರಾಲ್ ಫಸ್ಟು ಡಿಟೆಕ್ಷನ್ ಅಂತ ಹೇಳ್ತೀನಿ, ಆಮೇಲೆ ಇಂಡಿವಿಜುವಲ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಒಂದು ಸಾರಿ ಡೀಟೇಲ್ಸ್ ಹೇಳಿ. ಬೀದರ್ ಜಿಲ್ಲೆಯ ಒಟ್ಟು 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ 30 ಪ್ರಕರಣಗಳನ್ನು ಬೀದರ್ ಜಿಲ್ಲೆ ಪೊಲೀಸರು ಕಳೆದ 1 ತಿಂಗಳಲ್ಲಿ ಏನಂದರೆ ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಸುಲಿಗೆ 1 ಪ್ರಕರಣ, ಆಮೇಲೆ ನಗದು ಹಣ ಕಳುವಿನ 15 ಪ್ರಕರಣ, ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಕಳ್ಳತನದ ಪ್ರಕರಣಗಳು 8, ಮತ್ತು ಪಂಪ್ಸೆಟ್ಗಳ ಕಳ್ಳತನ 1 ಪ್ರಕರಣ, ಮತ್ತು ಈ ಸೆಂಟ್ರಿಂಗ್ ಪ್ಲೇಟ್ಗಳನ್ನು ಕಳ್ಳತನ ಮಾಡುವಂತಹ 3 ಪ್ರಕರಣಗಳು, ಮತ್ತು ಒಂದು ಏನು ಶಾಪ್ ಬರ್ಗ್ಲರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಂದರೆ ಬಟ್ಟೆ ಕಳ್ಳತನದ್ದು 1 ಪ್ರಕರಣ. ಹೀಗೆ ಮತ್ತು ಇನ್ನಿತರ ಉಳಿದ ಸ್ಪೀಕರು, ಮೈಕ್, ಈ ಥರ ಬೇರೆ ಪೆಟಿ ಅಫೆನ್ಸಸ್ಸಲ್ಲಿ ಪ್ರಕರಣಗಳು ಕೂಡ 1. ಸೊ ಒಟ್ಟು 30 ಪ್ರಕರಣಗಳಲ್ಲಿ 75,13,000 ಮೌಲ್ಯದ ಬೆಲೆಯುಳ್ಳ ಸ್ವತ್ತನ್ನು ನಾವಿಲ್ಲಿ ಜಪ್ತಿ ಮಾಡಿಕೊಂಡು 36 ಜನ ಆರೋಪಿತರನ್ನು ಬಂಧಿಸಿ
ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುವಂಥದ್ದು ಈ ಒಂದು ತಿಂಗಳಲ್ಲಿ ಕಂಡುಬರ್ತದೆ. ಇದರಲ್ಲಿ ಒಟ್ಟು ಗೋಲ್ಡ್ ಏನಿದೆ ಅದು ಬಂದುಬಿಟ್ಟು 495 ಗ್ರಾಮ್ ಬಂಗಾರವನ್ನು ರಿಕವರ್ ಮಾಡಲಾಗಿದೆ. ಅದರಲ್ಲಿ ಸುಮಾರು 2,67,000 26,77,000 ಕ್ಷಮಿಸಿ 26,77,000 ಬೆಲೆ ಬಾಳುವಂತಹ ಗೋಲ್ಡ್ ಏನಂತಂದರೆ ಕಳ್ಳತನದನ್ನು ಪತ್ತೆ ಮಾಡಲಾಗಿದೆ. ಮತ್ತು ಬೆಳ್ಳಿ 330 ಗ್ರಾಮ್ ಅಷ್ಟು ಡಿಟೆಕ್ಷನ್ ಮಾಡಿದ್ವಿ, 18,000 ಮೌಲ್ಯದ. ನಗದು 35,000 ಇದೆ. ಮತ್ತು ಒಂದು ಮೊಬೈಲ್ ಫೋನ್ 8,000 ಮೌಲ್ಯದ್ದು. ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳು 24,70,000 ಮೌಲ್ಯದಷ್ಟನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಉಳಿದ ಸೆಂಟ್ರಿಂಗ್ ಪ್ಲೇಟ್ ಇರ್ಬೋದು, ಇನ್ನು ಉಳಿದ ಏನು ಇವುಗಳಿದ್ದಾವೆ ಅವುಗಳನ್ನೆಲ್ಲ ಕ್ರಮವಾಗಿ ಪತ್ತೆ ಮಾಡಲಾಗಿದೆ. ಒಂದು ವಿಶೇಷ ಏನಂದರೆ ಬಸವ ಕಲ್ಯಾಣದಲ್ಲಿ ಒಂದು ಶಾಪ್ನಲ್ಲಿ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂಥವರು ಏನಂತಂದರೆ ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಅವರು ಏನಂದರೆ ಉತ್ತರ ಪ್ರದೇಶ ಮೂಲದವರಾಗಿದ್ದರು. ಆ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ಅವರಿಂದ 19.5 ಲಕ್ಷ ಮೌಲ್ಯದ ಬಟ್ಟೆಗಳನ್ನು ಕೂಡ ಏನಂದರೆ ಇಂಟ್ಯಾಕ್ಟ್ ರಿಕವರಿ ಏನಂದರೆ ಮಾಡಿರ್ತೀವಿ. ಸೊ ಒಟ್ಟು 75 ಲಕ್ಷ ಅಂದಾಜು ಏನಂದರೆ ಮೌಲ್ಯದ ವಸ್ತುಗಳನ್ನು ಈ ಎಲ್ಲ ಪ್ರಕರಣಗಳಲ್ಲಿ ನಾವು ಪತ್ತೆ ಮಾಡಿದ್ದೀವಿ. ಈ ವಿವರವನ್ನು ತಮಗೆ ನಾನು ಕೊಡ್ತೇನೆ. ಜೊತೆಗೆ ಆಗ್ತಾಯಿತ್ತು ಎಸ್ಪೆಷಲಿ ಹುಮ್ನಾಬಾದ್ನಲ್ಲಿ ಆ ಒಂದು ಪ್ರಕರಣದಲ್ಲಿ ಕೂಡ ಏನಂದರೆ ಒಬ್ಬ ಪ್ರಮುಖ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಅವನು ಹುಮ್ನಾಬಾದ್ ಮೂಲದವನೇ ಆಗಿದ್ದ. ಇದರಲ್ಲಿ ನಾವು ಏನಂತಂದರೆ ಸೈಂಟಿಫಿಕ್ ಅನಾಲಿಸಿಸು ಮತ್ತು ಏನಂತಂದರೆ ಫಿಸಿಕಲ್ ಎವಿಡೆನ್ಸಸ್ಗಳನ್ನು ಕೂಡ ಕಲೆ ಹಾಕೋದ್ರ ಮೂಲಕ ಪತ್ತೆ ಮಾಡಿದ್ದೀವಿ. ಜೊತೆಗೆ ಈ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂತೆ ನಮಗೆಲ್ಲ ಗೊತ್ತಿದೆ ಏನಂದರೆ ಸ್ಕೂಲ್ಸ್ಗಳು ರೀಓಪನ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಇವತ್ತು ಸಾಮಾನ್ಯವಾಗಿ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಆಟೋಗಳಲ್ಲಿ ಏನಂತಾರೆ ಸ್ಕೂಲ್ಗಳಿಗೆ ಕಳಿಸ್ಕೊಡ್ತಾರೆ. ಆದರೆ ಅವರು 2 ಸಮಸ್ಯೆ ಇದೆ ಇದರಲ್ಲಿ. ಒಂದನೇದು ಆಟೋದವರಿಗೆ ಏನಂತಂದರೆ ಚೌಕಾಶಿ ಮಾಡಿ ಕಡಿಮೆ ಹಣದಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು ಪೇರೆಂಟ್ಸ್ದು ಒಂದು ನೋಡ್ತಾರೆ. ಎರಡನೇದು ಏನಂದರೆ ಅದಕ್ಕೋಸ್ಕರ ಆಟೋನವರು ಕೂಡ ಏನು ಮಾಡ್ತಾರೆ, ಆ ಹೆಚ್ಚಿನ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತಾವು ಕೂತ್ಕೊಳ್ಳುವಂಥ ಪಕ್ಕದ ಸೀಟ್ನಲ್ಲಿ ಏನಂದರೆ ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಗಮನಕ್ಕೆ ಬಂದಿತ್ತು. ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಗಮನಕ್ಕೆ ತಂದಿದ್ದರು ಮತ್ತು ಸಾರ್ವಜನಿಕರು ಕೂಡ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ನಾವು ವಿಶೇಷ ಕಾರ್ಯಾಚರಣೆಯನ್ನು ನಾವು ಜಿಲ್ಲೆಯಲ್ಲಿ ಮಾಡಿ ಒಟ್ಟು ಸುಮಾರು 400ರಷ್ಟು ಏನಂತಂದರೆ ಸೀಟ್ಗಳನ್ನು, ಇದರಲ್ಲಿ 375 ಸೀಟ್ಗಳನ್ನು ನಾವು ಏನಂತಂದರೆ ತಗ್ಗಿಯನ್ನು ಸೀಜರ್ ಮಾಡಿದ್ದೀವಿ. ಮತ್ತು ಆ ವಾಹನಗಳ ಮೇಲೆ ದಂಡ ಕೂಡ ನಾವು ಆಟೋ ಚಾಲಕರಿಗೆ ಹಾಕಿದ್ದೀವಿ. ಮತ್ತು ಇದು ಮುಂಚಿತವಾಗಿ ಕೂಡ ಅವರಿಗೆ ಏನಂದರೆ ಈ ಆಟೋ ಚಾಲಕರುಗಳಂತಲೇ ಏನಂದರೆ ಟ್ರಾಫಿಕ್ ಸ್ಟೇಷನ್ನಿಂದ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಲಾಗಿದೆ. ಅದ್ರ ಮೂಲಕ ಅವರಿಗೆ ಪರ್ ಹೆಡ್ ಏನಂತಂದರೆ 100 ರೂಪೀಸ್ ಇರ್ತದೆ. ಅಂದರೆ ಎಕ್ಸ್ಟ್ರಾ ಪ್ಯಾಸೆಂಜರ್ ಏನಿರ್ತಾರೆ ಅವರಿಗೆ ಅಂತ. ಸೊ ಸುಮಾರು 375 ಅಂದರೆ ನೋಡಿ 37,500ವರೆಗೆ. ಸೊ ಅಷ್ಟು ದಂಡ ಏನಂತಂದರೆ ವಿಧಿಸ್ತೀವಿ. ಜೊತೆಗೆ ಈ ಒಂದು ವಾಟ್ಸಪ್ ಗ್ರೂಪ್ ಮಾಡಲಾಗಿದೆ. ಈ ವಾಟ್ಸಪ್ ಗ್ರೂಪ್ನಲ್ಲಿ ಅವರಿಗೆ ಸಾಕಷ್ಟು ಇಂತಹ ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಆಮೇಲೆ ಬೇರೆ ಇವನ್ ಕ್ರೈಮ್ ಆದಾಗೂ ಕೂಡ ಅವರಿಂದ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಕೆಲವೊಮ್ಮೆ ಈ ಗ್ರೂಪ್ನ ನಾವು ಬಳಸ್ಕೊಳ್ಳಿಕ್ಕೆ ಏನಂದರೆ ಇದು ಮಾಡ್ತೀವಿ. ಸುಮಾರು 3,500 ಆಟೋ ಚಾಲಕರು ಏನಂದರೆ ಅದರಲ್ಲಿ ರಿಜಿಸ್ಟರ್ ಆಗಿದೆ. ಜೊತೆಗೆ ಈ ಸೀಟ್ಗಳು ಏನು ಅವರು ಅಡಿಷನಲ್ ಆಗಿ ಫಿಟ್ಟಿಂಗ್ ಮಾಡ್ತಾಯಿದ್ರು ಮುಂದಿನ ಸೀಟ್ಗಳಲ್ಲಿ, ಅವುಗಳನ್ನು ಕೂಡ ಏನಂದರೆ ಜಪ್ತಿ ಮಾಡಿದ್ವಿ. ಸೊ ಅವುಗಳನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನುವಂಥದ್ದು ವಿಷಯ ಬಂದಾಗ ಅದನ್ನು ನಾವು ಏನಂದರೆ ವಿನೂತನವಾಗಿ ನಮ್ಮ ಅಧಿಕಾರಿಗಳು ಏನಂದರೆ ಸಜೆಷನ್ ಮಾಡಿದ್ರು. ಸರ್, ಇದನ್ನು ನಾವು ಡಿಸ್ಟ್ರಾಯ್ ಮಾಡೋ ಬದಲಿ ಏನಂದರೆ ಈ ಅಂಗನವಾಡಿಗಳಲ್ಲಿ ಏನಂದರೆ ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಏನಂದರೆ ಎಷ್ಟೋ ಸಾರಿ ವ್ಯವಸ್ಥೆ ಇರೋದಿಲ್ಲ, ನೆಲದ ಮೇಲೆ ಕೂರ್ತಾರೆ. ಸೊ ಅಂಗನವಾಡಿಗಳಿಗೆ ನಾವು ಡೊನೇಟ್ ಮಾಡೋಣ. ಸೊ ಮಕ್ಕಳು ಅದ್ರ ಮೇಲೆ ಕೂತ್ಕೊಂಡು ಪಾಠ ಅಥವಾ ಇನ್ನೊಂದು ಅವರು ಕಲೀಲಿ ಅನ್ನುವಂಥ. ಸೊ ಈ ಸೀಟ್ಗಳನ್ನ ನಾವು ಏನಂದರೆ ಅಂಗನವಾಡಿಗೆ ಕೊಡಲಿಕ್ಕೆ ಏನಂದರೆ ನಿರ್ಧಾರ ಮಾಡಿದ್ವಿ. ಸೊ ಇವು ಇಷ್ಟು ಏನಂತಂದರೆ ಈ ಬಾರಿಯ ಪ್ರಮುಖವಾದಂಥ ವಿಷಯಗಳಿವೆ. ಅದರಲ್ಲಿ ಇನ್ನು ಒಂದೊಂದಾಗಿ ಹೇಳ್ತಾ ಹೋಗೋದಾದರೆ, ಜನವಾಡ ಪೊಲೀಸ್ ಠಾಣೆಯಲ್ಲಿ ಮನೆ ಕಳ್ಳತನ ಮತ್ತು ವಾಹನ ಕಳ್ಳತನ ಮಾಡಿದ್ದಂತಹ ಆರೋಪಿಗಳನ್ನು ಬಂಧನ ಮಾಡಿ ಒಟ್ಟು ಏನಂತಂದರೆ 3 ಪ್ರಕರಣಗಳನ್ನು ನಾವಿಲ್ಲಿ
6 ಪ್ರಕರಣಗಳನ್ನು ಇಲ್ಲಿ ಒಟ್ಟು ಪತ್ತೆ ಮಾಡಿದ್ವಿ. 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇನ್ನು ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ನ ಟೀಮ್ ಏನಿದೆ ಅವರು ಒಟ್ಟು 5 ಪ್ರಕರಣಗಳನ್ನು ಪತ್ತೆ ಮಾಡಿ ಅದರಲ್ಲಿ 5 ಜನ ಆರೋಪಿಗಳನ್ನು ಅವರು ಬಂಧನ ಮಾಡಿದ್ದಾರೆ. ಜೊತೆಗೆ ಚಿಟಗುಪ್ಪ ಪೊಲೀಸ್ ಠಾಣೆಯ 1 ಪ್ರಕರಣ ಮತ್ತು ನೂತನ ನಗರ ಪೊಲೀಸ್ ಠಾಣೆ ಟೀಮ್ ಏನಿದೆ ಅವರು 6 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ 6 ಜನ ಆರೋಪಿಗಳನ್ನು ಇಲ್ಲಿ ಬಂಧನ ಮಾಡಿದ್ದಾರೆ. ಆಮೇಲೆ ಬಸವ ಕಲ್ಯಾಣ ನಗರ ಠಾಣೆಯ ಟೀಮ್ ಏನಿದೆ ಅವರು 4 ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 7 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಇನ್ನು ಹುಲ್ಸೂರು ಠಾಣೆಯಲ್ಲಿ 1 ಪ್ರಕರಣ, ಪಾಲ್ಕಿ ನಗರ ಠಾಣೆಯ 1 ಪ್ರಕರಣ ಮತ್ತು ಬಸವ ಕಲ್ಯಾಣ ನಗರದ ಇನ್ನೊಂದು ಪ್ರಕರಣಗಳಲ್ಲಿ ಒಟ್ಟು ಅಲ್ಲಿಯೂ ಕೂಡ ಏನಂತಂದರೆ 6 ಜನ ಆರೋಪಿಗಳನ್ನು ಪತ್ತೆ ಮಾಡಲಾಗಿದೆ. ಜೊತೆಗೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಕೂಡ ಏನಂದರೆ 3 ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿ 4 ಜನ ಆರೋಪಿಗಳನ್ನು ಏನಂದರೆ ಬಂಧನ ಮಾಡಲಾಗಿದೆ.